ವಿಚಾರಗಳು ಕೇಳಿ ಬರ್ತಾ ಇತ್ತು. ಈ ಹಣ ದುರ್ಬಳಕೆ ಆಗ್ತಾ ಇತ್ತು, ಹಣ ಹವಾಲಾ ಅಮೌಂಟ್ಗಳು. ಈಗ 30 ಲಕ್ಷ ಹಣ, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಎಸ್ ಅಫ್ಕೋರ್ಸ್ ನಾಗೇಂದ್ರ, ಏನಾಗುತ್ತೆ ನೋಡಿ, 22 ಕೋಟಿ ಇವರ ರೆಮ್ಯುನರೇಷನ್ ಅಂತ ಹೇಳುವಾಗ ಇವರು ಅದನ್ನು ದಾಖಲೆಯಲ್ಲಿ ತೋರಿಸೋದಿಲ್ಲ. ದಾಖಲೆಯಲ್ಲಿ ತೋರಿಸೋದಿಲ್ಲ, ಆ ಬಾಯಿ ಮಾತಿಗಿರುತ್ತೆ. ಈಗ ಅವತ್ತು ಕಾಟೇರ ಸಿನಿಮಾ 100 ಕೋಟಿ ಮಾಡ್ತಂತೆ ಅಂತ ನಾವು ರಾಕ್ಲೈನ್ ವೆಂಕಟೇಶ್ ಮುಂದೆ ಕೇಳಿದಾಗ ನನಗೆ ಗೊತ್ತಿಲ್ಲಪ್ಪ ಅಂತಂದ್ರು ಅವರು. ಎಸ್, ಈಗ ಬ್ರೇಕಿಂಗ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಎಸ್, ಕೊಡಿ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಡವ ಶುರುವಾಗಿದೆಯಂತೆ. ಒಂದು ಕಡೆ ದರ್ಶನ್ ದೂರ ನೀನೊಂದು ತೀರ ನಾನೊಂದು ತೀರ ಅನ್ನೋಂತ ಆಗಿತ್ತು. ಮತ್ತೊಂದು ಕಡೆ ಚಾರ್ಜ್ ಶೀಟ್ ಭಯ ಶುರುವಾಗಿದೆ ಪವಿತ್ರ ಗೌಡಗೆ. ವಿಕೋ ಅನ್ನುತ್ತಿರುವಂಥ ಪವಿತ್ರ ಗೌಡ ಮನೆ, ಆರ್ ನಗರದ ಪವಿತ್ರ ಗೌಡ ಮನೆಯಲ್ಲಿ ಮೌನ. ನೀವು ಹೋಗಿದ್ರಲ್ಲ ಈ ಮನೆಗೆ? ಹೌದು, ನೀವೇ ಸ್ಟೋರಿ ಮಾಡಿದ್ರಿ, ಅಲ್ಲಿಂದ ಎಲ್ಲ ಖಾಲಿಯಾಗಿತ್ತು, ಜೇನುಣ ಎಲ್ಲ ಇತ್ತು ಅಂತೇಳಿ. ಹೇಳಿ. ಕೊಂಪೆ ಆಗಿದೆ ಈಗ ಆ ಮನೆ. ಇನ್ನೊಂದು ಕಡೆ ಚಾರ್ಜ್ ಶೀಟ್ ವಿಚಾರವಾಗಿ ಯಾವಾಗ ಫೈಲ್ ಆಗಿದೆ ಅನ್ನೋದು ಗೊತ್ತಾಗುತ್ತೋ ಆತ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ಗೆ ನಡುಕ ಶುರುವಾಗಿದ್ರೆ, ಈ ಕಡೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂಥ ಪವಿತ್ರ ಗೌಡಗೂ ಕೂಡ ಡವ ಶುರುವಾಗಿದೆ ಅಂತ ಚೇಂಜ್ ಮಾಡಕ್ಕೆ ಸಾಕ್ಷಿದಾರ ಕಿಲ್ ಹಿಮ್. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 7 ಸಂಪುಟಗಳ 10 ಕಡತಗಳನ್ನು ಸಲ್ಲಿಕೆ ಮಾಡಿದ್ದೀವಿ ಅಂತ ಹೇಳಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಅವರು ಹೇಳಿದರು. 7 ಸಂಪುಟಗಳು ಅಂತಂದರೆ ಚಾಪ್ಟರ್ ವೈಸ್ ಅಂತ ಇರುತ್ತೆ. 7 ಚಾಪ್ಟರ್ಸ್ ಅಂತ ಹೇಳಿ 10 ಕಡತಗಳು, 10 ಬೇರೆ ಇರುತ್ತೆ, ಬೇರೆ ಸ್ಟೋರಿಗಳು ಅಲ್ಲ, ಒಂದೇ ಸ್ಟೋರಿ ಇದು. ಅಂದರೆ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಆ ಥರ ಇರುವಂಥ ಕಡತಗಳು ಅಲ್ಲ, ಸಬ್ಜೆಕ್ಟ್ ವೈಸ್ ಚೇಂಜ್ ಮಾಡಿರ್ತಾರೆ ಅಂತ. ಈಗ ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕಲ್ ಎವಿಡೆನ್ಸ್, ಆಮೇಲೆ ಮಹಜರು, ಆಮೇಲೆ 164 ಹೇಳಿಕೆ ಆ್ಯಂಡ್ 161 ಹೇಳಿಕೆ. ಹೌದು. ಈಗ ನಾಗೇಂದ್ರ, 161 ಹೇಳಿಕೆ ಅಂತಂದರೆ ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆ, 164 ಹೇಳಿಕೆ ಅಂತಂದರೆ ಜಡ್ಜ್ ಮುಂದೆ ಕೊಡುವಂಥ ಹೇಳಿಕೆ. ಈ 161 ಹೇಳಿಕೆ ಕೊಟ್ಟವರು ನಂತರ ತಮ್ಮ ಹೇಳಿಕೆಯನ್ನು ಬದಲಾಯಿಸಿದರೆ, ಹಾಗಾಗಿನೇ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರೆ. ಓಕೆ, ಚಾನ್ಸೇ ಇಲ್ಲ, ಅದು ಅವರು ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. CRPC 161 ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಅದಕ್ಕೆ ಆದಂಥ ಒಂದಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಇರ್ಬೋದು. ನಾನು ಹೇಳ್ತೀನಪ್ಪ, ನಾನು ಪೊಲೀಸರ ಮುಂದೆ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀನಿ, ನಿಜ, ನನಗೆ ಭಯ ಇತ್ತು, ಹಾಗಾಗಿ ಈ ಥರ ಹೇಳಿಕೆ ಕೊಟ್ಟೆ ಅಂತ ಹೇಳ್ತೀನಿ. ಏನು ಮಾಡ್ತೀರಿ? ಅದಕ್ಕೋಸ್ಕರನೇ ಈಗ ಕಮಿಷನರ್ ಒಂದು ಮಾತು ಹೇಳಿದ್ರು. ನಾವು ಈ ಪಂಚನಾಮೆಗಳ ಸಹಿಯನ್ನ ಪಡ್ಕೊಂಡಿದ್ದೀವಿ ಅಂದ್ರಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ಅಲ್ಲಿ ಪಂಚನಾಮೆಗಳಾಗಿ ಈ 161 ಸ್ಟೇಟ್ಮೆಂಟ್ ತಗೋಬೇಕಾದ್ರೂ ಕೂಡ ಅಲ್ಲಿ ಒಂದಷ್ಟು ಜನ ಈ ಗೌರ್ಮೆಂಟ್ ಸರ್ಕಾರಿ ಸಿಬ್ಬಂದಿಗಳಿದ್ರು, ಅವರ ಸಾಕ್ಷಮ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿರ್ತಾರೆ, ಅವರ ಸಹಿ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರಗೌಡ ನಿವಾಸದ ಹೊರಭಾಗದಲ್ಲಿದ್ದಾರೆ. ದೀಪ್ತಿ, ನೋಡಿ, ಈಗ ಇಷ್ಟೆಲ್ಲ ಘಟನೆಗಳಿಗೆ ಕಾರಣಕರ್ತಲಾಗಿದ್ದೆ ಪವಿತ್ರಗೌಡ ಪ್ರಚೋದನೆ ಕೊಟ್ಟಿದ್ದರಿಂದ ಇಷ್ಟೆಲ್ಲ ಆಗಿದ್ರು ಅಂತ. ಈಗ ಅಲ್ಲಿ ನಿವಾಸದ ಬಳಿ ಹೇಗಿದೆ? ಕಂಪ್ಲೀಟ್ ಮೌನವಾಗಿದೆ. ಮನೆ ಹೇಗಿದೆ ತೋರಿಸಿ, ವಿವರಿಸ್ಬೋದಾ? ನಾಗೇಂದ್ರ ಬಾಬು, ಹೌದು, ಒಂದು ಅಶ್ಲೀಲ ಮೆಸೇಜು ಕೊಲೆಗೆ ಕಾರಣವಾಗುತ್ತೆ, ಇಷ್ಟೆಲ್ಲ ದೊಡ್ಡ ಪ್ರಕರಣಕ್ಕೆ ಸಾಕ್ಷಿ ಆಗುತ್ತೆ. A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಒಂದು ಕಡೆ ಟೆನ್ಷನ್ನು, ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಮತ್ತೊಂದು ಕಡೆ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ, ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಈ ಎಲ್ಲ ಟೆನ್ಷನ್ ಮಧ್ಯದಲ್ಲಿ ಅವರಿಗೆ ಸೇರಿರುವಂತಹ RR ನಗರದ ಮನೆ ಬಳಿಯೇ ಇದ್ದೀನಿ ನಾನು. ಸೊ 3 ಅಂತಸ್ತಿನ ಮನೆ ಇದು, ಖಾಲಿ ಆಗಿದೆ. ಕಳೆದ 2 ತಿಂಗಳಿಂದನೂ ಯಾರೂ ಇರಲಿಲ್ಲ. ಅಂದರೆ ಅವರು ಅರೆಸ್ಟ್ ಆಗೋ ಟೈಮಲ್ಲಿ ಮನೆಯವರಿದ್ರು, ಅವ್ರ ತಾಯಿ ಮತ್ತು ಮಗಳು ಆಗಾಗ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಮೀಡಿಯಾದವ್ರು ತುಂಬ ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಗೊತ್ತಿಲ್ಲ, ಕಂಪ್ಲೀಟ್ 2 ತಿಂಗಳಿಂದನೂ ಕೂಡ ಖಾಲಿ ಮಾಡಿದ್ದಾರೆ. ನಮಗೆ ಮತ್ತೊಂದು ಇವತ್ತು ಎಕ್ಸ್ಕ್ಲೂಸಿವ್ ವಿಜುವಲ್ ಸಿಕ್ಕಿದೆ. ಕರೆಂಟ್ ಬಿಲ್ಲು ಸಾಮಾನ್ಯವಾಗಿ ಪವಿತ್ರ ಗೌಡ ಇರಬೇಕಾದ್ರೆ ಕರೆಂಟ್ ಬಿಲ್ಲು 15,000ವರೆಗೂ ಬರ್ತಾ ಇತ್ತು. ಲಾಸ್ಟ್ 2 ಮಂತ್ಸ್ ಇಲ್ದಂತಹ ಕಾರಣದಿಂದ ಇವಾಗ 8,000ದಷ್ಟು ಬಿಲ್ ಬಂದಿದೆ. ಲಾಸ್ಟ್ 1 ತಿಂಗಳಿಂದ ಯಾರೂ ಕೂಡ ಬಿಲ್ ಪೇ ಮಾಡಿಲ್ಲ. ಈಗಷ್ಟೇ ಬೆಸ್ಕಾಂ ಸಿಬ್ಬಂದಿ ಬಂದು ಮೀಟರ್ ರೀಡ್ ಮಾಡಿ ಈ 8,765 ಬಿಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಷ್ಟು ಬರ್ತಾ ಇತ್ತು ಮೊದಲು? 15,000 ಕರೆಂಟ್ ಬಿಲ್ಲ.
ಬಿಲ್ ಪೇ ಮಾಡಿ ಹೋಗ್ತಾ ಇದ್ರಂತೆ, ಆದರೆ ಲಾಸ್ಟ್ ಮಂತು ಹಾಗೆ ಉಳಿದಿದೆ. ಇಲ್ಲ ಮತ್ತೊಮ್ಮೆ ಹೇಳಿ, ಈ ಹಿಂದೆ ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು ಬಂದಿದೆ? 15,000 ಬರ್ತಾ ಇತ್ತು, 3 ಅಂತಸ್ತಿನ ಬಿಲ್ಡಿಂಗು. ಓಕೆ, 15,000 ಬಿಲ್ ಬರ್ತಾ ಇತ್ತು. ಪವಿತ್ರ ಗೌಡ ಅವ್ರ ಮನೆಯವರು ಇದ್ದಾಗ, ವಾಸ ಇದ್ದಾಗ 15,000 ತಿಂಗಳ ಬಿಲ್ ಬರ್ತಾ ಇತ್ತು. 3 ಅಂತಸ್ತಿನ ಮನೆ, ಎಲ್ಲ ಲೈಟು, ಗೀಸರು, ಬೇರೆ ಬೇರೆ ಕಾರಣಗಳಿಗೆ 15,000 ಬರ್ತಾ ಇತ್ತು. ಲಾಸ್ಟ್ 2 months ಇಂದ ಯಾರು ಇಲ್ಲದ ಕಾರಣ ಇವಾಗ 8,765 ರೂಪಾಯಿ ಬಂದಿದೆ. ಲಾಸ್ಟ್ ಮಂತ್ ಇದ್ದು ಬಿಲ್ಲು ಹಾಗೆ ಬಾಕಿ ಇದೆ. ಸೊ ರೀಡ್ ಮಾಡಿ ಈಗಷ್ಟೇ 6 ಹೋಗಿದ್ದಾರೆ. ಅವ್ರು ಇಲ್ದಕ್ಕೆ ಒಂದಿಷ್ಟು ಕಮ್ಮಿ ಆಗಿದೆ, ಇಲ್ಲದಿದ್ರೆ ಸಾಮಾನ್ಯವಾಗಿ 15,000ದಷ್ಟು ಈ ಬಿಲ್ಡಿಂಗಿಗೆ ಬಿಲ್ ಬರ್ತಾ ಇತ್ತಂತೆ. ಏನೇ ಅನೇಕ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಅನೇಕರು ಪಾಪ ಮನೆ ಬಾಡಿಗೆ ಕೂಡ 15,000ಕ್ಕಿಂತ ಕಡಿಮೆ ಇರುತ್ತೆ. ನನ್ನ ಪ್ರಕಾರ 15,000ಕ್ಕಿಂತ ಕಡಿಮೆ ಇರುತ್ತೆ. ಕೆಲವರೆಲ್ಲ ಪಿ ಜಿಯಲ್ಲಿ ಇರೋರು 5,000ದಲ್ಲಿ ಮ್ಯಾನೇಜ್ ಮಾಡ್ತಾರೆ, 8,000 ಸಮಥಿಂಗ್. ಸೊ 15,000 ಕರೆಂಟ್ ಬಿಲ್ ಅಂದರೆ ಈ ಐಷಾರಾಮಿ ಜೀವನದ ಒಂದು ಝಲಕನ್ನು ನೀವು ನೋಡ್ಬೋದು. 15,000 ಕರೆಂಟ್ ಬಿಲ್, ಎ ಸಿ ಗಿಸಿ ಎಲ್ಲ ಏನೇ ಇರ್ಬೋದು ರೀ, ಏನೇ ಇರ್ಬೋದು. ನೀವು 15,000 ಅಂತಂದರೆ 15,000 ಅಂತಂದರೆ ಏನೇನು ಇರ್ಬೋದು ಸರ್? ಎಷ್ಟು ಫ್ರಿಜ್ಗಳು ಇರ್ಬೋದು? ಏನಕ್ಕೆ ಅಲ್ಲ, ಅದೇ ಅಂದರೆ ಆ ಐಷಾರಾಮಿತನದ ಪರಮಾವಧಿ ಅನ್ನುವಂಥದ್ದು. ಆ ಪರಮಾವಧಿ ತನಗೆ ಅದಕ್ಕೆ ನಾವು ಹೇಳ್ತೀವಲ್ವಾ, ಈಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಕೊಡೆ ಹಿಡಿತಾನೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಈಗ ಸಾಧಾರಣವಾಗಿ ಒಂದು ಮನೆಯಲ್ಲಿ ವಿಪರೀತ, ನೀವು ಟಿ ವಿ ಇರುತ್ತೆ, ಎಲ್ಲರ ಮನೇಲಿರುತ್ತೆ, ಫ್ರಿಜ್ ಇರುತ್ತೆ, ಓಕೆ, ಎ ಸಿ ಇರುತ್ತೆ, ಫ್ಯಾನ್ ಇರುತ್ತೆ, ಯೂಸ್ ಆದ್ರೆ 15,000, ಇಸ್ತ್ರಿ ಬಾಕ್ಸ್ ಇರುತ್ತೆ. ಅದಾದ ನಂತರ ನಿಮಗೆ ಮ್ಯಾಕ್ಸಿಮಮ್ ಏನಂತಂದರೆ ಹೀಟರ್, ವಾಟರ್ ಹೀಟರ್ ಇರುತ್ತೆ. ಎಲ್ಲವೂ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರು ಕೂಡ ನನ್ನ ಪ್ರಕಾರ ಒಂದು 3,000 ಬರುತ್ತೆ. ಈಗ ಯಾರು ಇಲ್ಲ ಮನೇಲಿ, ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಮನೇಲಿ ಎಲ್ಲರೂ ಇದ್ದಾಗ 15,000 ಅಂತ ಹೇಳಿದ್ರು, ಆದ್ರೆ ಈಗ ಯಾರು ಇಲ್ಲ ಅಂತ ಕೂಡ 8,500 ಬಂದಿದೆ. ಬನ್ನಿ, ಅಲ್ಲಿ ಬೈತಾ ಇದ್ದಾರೆ. ಬ್ರೇಕ್. ಕಟ್ಟ ಅಭಿಮಾನಿಗೆ ಮುಹೂರ್ತ ಇಟ್ಟಿದ್ದ ಪೊರ್ಕಿ ರೇಣುಕಾ ದರ್ಶನ್ ಅಭಿಮಾನಿ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಲಭ್ಯವಾಗಿದೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ರೇಣುಕಾ ಸ್ವಾಮಿ ಮನೆಯಲ್ಲಿದ್ದಂಥ ದರ್ಶನ್ ಫೋಟೋಗಳು ಹೇಳ್ತಾ ಇದೆ. ರೇಣುಕಾ ಪತ್ನಿ ಸಮ್ಮುಖದಲ್ಲಿ ದರ್ಶನ್ ಫೋಟೋ ಪೋಸ್ಟ್ ಅನ್ನ ಕೂಡ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಪವಿತ್ರಾಗೆ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದಂಥ ರೇಣುಕಾ ಸ್ವಾಮಿ ಕಟ್ಟ ಅಭಿಮಾನಿಗೆ ಮುಹೂರ್ತವನ್ನ ಇಟ್ಟಿದ್ದು ಬೇರೆ ಯಾರು ಅಲ್ಲ, ದರ್ಶನ್ ಅನ್ನೋದು ಚಾರ್ಜ್ ಶೀಟ್ ಹೇಳ್ತಾ ಇದೆ. ನೋಡಿ, ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿ ಹೌದೋ ಅಲ್ವೋ ಅನ್ನುವ ಚರ್ಚೆಗಳು ನಡೀತು ತುಂಬ ದಿನ. ಆ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಆ ಮೂಲಕ ಗೊತ್ತಾಗಿದೆ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಅನ್ನೋದು.